Hi everyone, welcome back to my channel. ಕತ್ಲಲ್ಲಿ ಎಲ್ಲೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ನಾವು ಹೋಗ್ತಾ ಇರೋದು ನಮ್ಮೂರ್ ಸಂತೆ ಬೆಸಗರಳ್ಳಿ ಸಂತೆಗೆ. ಇದೇನಪ್ಪ ಹೊಸಕೆರೆ ಆರ್ಚ್ ತೋರಿಸ್ಬಿಟ್ಟು ಬೆಸಗರಳ್ಳಿ ಅಂತ ಅವ್ರೆ ಅನ್ಕೊಂಡ್ರ. ಇವಾಗ ಬಂದ ನೋಡಿ ನಾವು ಬೆಸಗಳ್ಳಿ ನಮ್ಮೂರಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಪ್ರತಿ ಶನಿವಾರ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಂತೆ ಮಾಡ್ತಾರೆ ಗಾಯ್ಸ್. ಸೊ ನಾವು ಬೆಸಗಳ್ಳಿಗೆ ಬಂತು ಅಂತಂದ್ರೆ ಫಸ್ಟ್ ಹೋಗೋದೆ ಯಾರ ಅಂಗಡಿಗೆ ಅನ್ಕೊಂಡಿದ್ದೀರಾ? ನಮ್ ಹೂವಿನ ಅಂಗಡಿ, ದಕ್ಷಿಣ ಮೂರ್ತಿಗಳ ಅಂಗಡಿಗೆ. ನೋಡಿ ನಮ್ ದಕ್ಷಿಣ ಮೂರ್ತಿಗಳು ಹೇಗ್ ಕೌಂಟರ್ ಕೊಡ್ತಾರೆ ಅಂತಂದ್ರೆ ಅಷ್ಟೇ. ಆಂಟಿ ಅಂತೂ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ನಾವು ವಿಡಿಯೋ ಮಾಡ್ತಾ ಇದ್ದಿದ್ದಕ್ಕೆ. ನಮ್ ಕಡೆ ಆಲ್ಮೋಸ್ಟ್ ಪಿತೃಪಕ್ಷ ಹಬ್ಬ ಎಲ್ಲ 5 ಪೂಜೆ ದಿನ ಇರೋದ್ರಿಂದ ಭರ್ಜರಿ ಶಾಪಿಂಗ್ ನಡೀತಾ ಇತ್ತು. ಸಂತೆಯಲ್ಲಿ ಬರೀ ತರಕಾರಿ ವ್ಯಾಪಾರಿಗಳು ಮಾತ್ರ ಇರಲ್ಲ, ಹಪ್ಪಳ ಮಾಡುವಂತ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಇರ್ತಾರೆ. ಸಣ್ಣ ಪುಟ್ಟ ಪ್ಲಾಸ್ಟಿಕ್ ವ್ಯಾಪಾರ ಮಾಡ್ಕೊಂಡು ಮತ್ತೆ ಗಂಧದ ಕಡ್ಡಿ ವ್ಯಾಪಾರ ಇರ್ಬೋದು, ಬಾಕ್ಸ್ ಇರ್ಬೋದು, ಅದೆಲ್ಲ ಮಾರಾಟ ಮಾಡೋದಕ್ಕೆ ಏನ್ ಮಾಡ್ತಾರೆ, ಸಂತೆಗೆ ಬರ್ತಾರೆ. ಸಂತೆಲ್ ಐಟಮ್ಸ್ ಎಲ್ಲ ತಗೊಂಡು ನಾವು ಹೊರಟಿದ್ದು ಎಲ್ಗೆ ಅಂತೀರಾ? ನಮ್ ಪಿಂಕಿ ಮೂಗಿ ಗದೆಗೆ ಬಂತು ಬಜ್ಜಿ ಬೊಂಡದ ವಾಸನೆ, ಬಜ್ಜಿ ತಿನ್ಲೇಬೇಕು ಅಂತ ನಿಂತ್ಕೊಬಿಟ್ಲು. ನೋಡಿ ಕೊನೆಗೂ ತಿನ್ನಗಂಟ ಬಿಡ್ಲಿಲ್ಲ, ಹೇಗ್ ತಿಂತವಳೆ ನೋಡಿ ಗಾಯ್ಸ್ ಇವಳು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಂತೆಲಿ ಸೊಪ್ಪು ತರಕಾರಿ ಎಲ್ಲ ತಗೊಂಡು ಮನೆ ಕಡೆ ಹೋಗೋಷ್ಟೊಳಗಡೆ ಆಲ್ರೆಡಿ 8 ಗಂಟೆ ಆಗಿತ್ತು. ನಾವು ಬೇಗ ಹೊರಟೋಗೋಣ ಮನೆಗೆ ಅಂತ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಸಂತೆ ಕತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಬೇಗ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.